ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮ್ಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ತುಂಬ ಜನ ನಾವು ಎಷ್ಟೇ ಸೇವಂತಿಗೆ ಗಿಡ ತೊಗೊಂಡು ಹಾಕಿದ್ರೂ ಸೇವಂತಿಗೆ ಗಿಡಗಳೇ ಬರೋದಿಲ್ಲ ಅಂತೀರಾ. ಇನ್ನು ಆ ಸೇವಂತಿಗೆ ಗಿಡಕ್ಕೆ ಬೇರೆ ಯಾವ ರೀತಿ ಇರುತ್ತೆ ಅಂತಲೂ ಸಹ ನನ್ನ ಕೇಳಿದ್ರಿ. ಹಾಗಾಗಿ ನಾನು ಇವತ್ತು ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅಂದರೆ ಕೆಲವ್ರು ಏನು ಅಂದ್ಕೊಂಡಿರ್ತಾರೆ ಅಂದರೆ ಸೇವಂತಿಗೆ ಗಿಡದ ಬೇರು ಈ ಮಾಮೂಲಿ ದಾಸವಾಳ ಗಿಡದ ಥರ ಬೇರು ಇರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆ ರೀತಿ ಇರೋದಿಲ್ಲ. ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಅದು ಯಾವ ರೀತಿ ಇರುತ್ತೆ ಅಂತ. ನೋಡಿ, ನನ್ನ ಗಾರ್ಡನ್ನಲ್ಲಿ ಸೇವಂತಿಗೆ ಹೂವೆಲ್ಲ ಸ್ಟಾರ್ಟ್ ಆಗಿದೆ. ಅದರಲ್ಲೂ ನೋಡಿ ಎಷ್ಟು ಗೊಂಚಲು ಹೂ ಬಿಟ್ಟಿದೆ. ಮತ್ತು ಇನ್ನು ಅದ್ರ ಪಕ್ಕದಲ್ಲಿ ನೋಡಿ ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ. ನೀವು ಒಂದು ಗಿಡದಿಂದ ನಾವು 100 ಗಿಡ ಮಾಡ್ಕೋಬೋದು ಅಂತ ನಾನು ಸುಮಾರು ವಿಡಿಯೋದಲ್ಲೂ ಹೇಳಿದ್ದೀನಿ. ನೋಡಿ, ಇವೆಲ್ಲ ಕಟಿಂಗ್ ಇಟ್ಟಿರೋದು ಚಿಕ್ಕ ಪಾಟಲ್ಲಿ ನಾನು ಕಟಿಂಗ್ ಇಟ್ಟು ಆಮೇಲೆ ಸುಮ್ಮನೆ ಅಲ್ಲೊಂದು ಮುರಿದೋಗಿರುತ್ತಾ ಅದನ್ನು ಅಲ್ಲಿ ಇಟ್ಟಿರ್ತೀನಿ ಚಿಕ್ಕ ಪಾಟಲ್ಲಿ. ಅದು ಚೆನ್ನಾಗಿ ಬೆಳೆದು ದೊಡ್ಡದಾದ್ಮೇಲೆ ಮತ್ತೆ ಬೇರೆ ಪಾಟಿಗೆ ನಾವು ರಿಪಾರ್ಟ್ ಮಾಡ್ಕೋಬೋದು. ನೋಡಿ, ಇವೆಲ್ಲ ಇವಾಗ ಬಿಟ್ಟಿರೋವಂಥ ಹೂಗಳು. ಅಂದರೆ ಇದು ಪಿಂಕು ಬೇಗನೆ ಸ್ಟಾರ್ಟ್ ಆಗುತ್ತೆ ಹೂವು, ಅಂದರೆ ವೈಟು ಸ್ವಲ್ಪ ಲೇಟ್ ಆಗುತ್ತೆ. ಹಂಗಾಗಿ ಇನ್ನೂ ಎಲ್ಲ ಗಿಡಗಳೂ ಮೊಗ್ಗುಗಳು ಸ್ಟಾರ್ಟ್ ಆಗಿದೆ. ಈ ಪಿಂಕು ಮಾತ್ರ ಬೇಗನೆ ಹೂವು ಅರಳುತ್ತೆ. ಅದರಲ್ಲೂ ಈ ಪಿಂಕ್ ಅಂತೂ ವರ್ಷ ಇಡೀ ಹೂವಿರುತ್ತೆ. ನೀವು ಒಂದೇ ಒಂದು ಗಿಡ ಇಟ್ಟರೂ ಸಾಕು, ನೀವು ಸುಮಾರು ಗಿಡಗಳನ್ನು ಸಹ ಮಾಡ್ಕೋಬೋದು. ಇನ್ನು ನೋಡಿ, ಕೆಲವೊಂದು ಗಿಡಗಳಲ್ಲಿ ಮೊಗ್ಗುಗಳಿದೆ, ಕೆಲವೊಂದು ಗಿಡಗಳಲ್ಲಿ ಹೂಗಳು ಸ್ಟಾರ್ಟ್ ಆಗಿದೆ. ಅದರಲ್ಲೂ ನೋಡಿ ಎಷ್ಟು ನೋಡೋಕ್ಕಂತೂ 2 ಕಣ್ಣು ಸಾಲಲ್ವೇನೋ ಅಷ್ಟು ಚೆನ್ನಾಗೆ. ಇನ್ನು ಇದು ವೈಟಲ್ಲೂ ಅಷ್ಟೇ ಮೊಗ್ಗೆಲ್ಲ ಸ್ಟಾರ್ಟ್ ಆಗಿದೆ. ವೈಟಲ್ಲೇ 2 ವೆರೈಟಿ ಇದೆ. ಒಂದು ವೆರೈಟಿ ಮಾತ್ರ ಮೊಗ್ಗು ಸ್ಟಾರ್ಟ್ ಆಗಿದೆ, ಇನ್ನೊಂದು ವೆರೈಟಿ ಮೊಗ್ಗು ಸ್ಟಾರ್ಟ್ ಆಗಿಲ್ಲ ಅದು. ಇನ್ನು ನೋಡಿ, ಇದು ಸೇವಂತಿಗೆ ಗಿಡದಲ್ಲಿ ಬೇರೆ ಯಾವ ರೀತಿ ಇರುತ್ತೆ ಅಂದರೆ ನೋಡಿ, ಈ ಥರ ನಮ್ಮದು ತಲೆ ಕೂದಲು ಇರುತ್ತಲ್ಲ ಆ ಥರ ಬೇರುಗಳಿರುತ್ತೆ. ಈ ಬೇರೆ ಗಿಡದ ಥರ ಇದಕ್ಕೆ ದೊಡ್ಡ ಬೇರೆಲ್ಲ ಇರೋದಿಲ್ಲ. ನೋಡಿ, ಈ ರೀತಿ ಇರುತ್ತೆ. ನಾನು ಯಾಕೆ ಇದ್ರ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ಅಂದರೆ, ನನಗೆ ವ್ಯೂವರ್ಸ್ ಒಬ್ಬರು ಕೇಳಿದರು, ಇದು ಸೇವಂತಿಗೆ ಗಿಡಕ್ಕೆ ಯಾವ ರೀತಿ ಬೇರಿರುತ್ತೆ, ಈ ರೀತಿ ಬೇರಿರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತಲೂ ಕೇಳಿದರು. ಹಂಗಾಗಿ ನೋಡಿ, ಇನ್ನು ಇದು ಈ ಕಡೆದು ಅದು ಸಸಿಗಳು ಬಂದಿರೋದು, ಅದು ಬೇರು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ಇದು ಸಸಿ ನಾನು ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾ ಇದ್ದೀನಲ್ಲ, ಅದು ಬೇರೆ ಥರನೇ ದೊಡ್ಡ ಸೈಜಲ್ಲಿ ಬಂದಿರುತ್ತಲ್ಲ, ಅದು ಸಸಿ ಬರೋದಕ್ಕೆ ಅದು ಆ ಥರ ಇರುತ್ತೆ. ಇನ್ನು ಮಾಮೂಲಿ ಇದು ಬೇರು ಅಂದರೆ ನೋಡಿ ಈ ಥರ ಈ ನಮ್ಮ ತಲೆ ಕೂದಲಿರುತ್ತೆ ನೋಡಿ, ಆ ರೀತಿ ಬೇರಿರುತ್ತೆ ಇದಕ್ಕೆ. ಹಂಗಾಗಿ ಈ ಗಿಡ ತುಂಬಾ ಸೂಕ್ಷ್ಮ. ನೀರು ಜಾಸ್ತಿ ಆದರೂ ಕಷ್ಟ, ಕಡಿಮೆ ಆದರೂ ಕಷ್ಟ. ತುಂಬಾ ಜೋಪಾನ ಮಾಡಬೇಕು ಈ ಸೇವಂತಿಗೆ ಗಿಡನ. ತುಂಬ ನೀರಾದರೆ ಏನಾಗುತ್ತೆ, ಸತ್ತೋಗ್ಬಿಡುತ್ತೆ. ಅದು ಬೇರು ಕೊಳಿತಾ ಹೋಗುತ್ತಲ್ಲ, ಹಾಗಾಗಿ ಸತ್ತೋಗುತ್ತೆ. ನೋಡಿ, ಇವೆಲ್ಲ ಸಸಿಗಳು ಬರ್ತಾ ಇರೋದು. ನಾನು ಫಸ್ಟು ಒಂದೇ ಗಿಡ ತಂದು ಹಾಕ್ಕೊಂಡಿದ್ದು, ಆಮೇಲೆ ನಾನು ಇಷ್ಟೊಂದು ಗಿಡಗಳನ್ನೆಲ್ಲ ಮಾಡ್ಕೊಂಡಿದ್ದು. ನೋಡಿ, ಇದು ಅಷ್ಟೇ, ನಾನು ಒಂದು ಕಟಿಂಗ್ ಇಟ್ಟಿದ್ದೆ. ಆ ಕಟಿಂಗ್ ಇಟ್ಟಿದ್ದು ನೋಡಿ ಎಷ್ಟೊಂದು ಅದು ಬೆಳೆದು ದೊಡ್ಡದಾಗಿದೆ. ಈಗ ನಾನು ಅದನ್ನು ತೆಗೆದು ದೊಡ್ಡ ಪಾಟಲ್ಲಿ ಹಾಕ್ತೀನಿ. ಅಂದರೆ ಈ ಸೇವಂತಿಗೆ ಗಿಡ ಏನು ಈಸಿಯಾಗೂ ಸಹ ಬೆಳೆಸ್ಕೋಬೋದು. ಈ ಸೇವಂತಿಗೆ ಗಿಡ ಬೆಳೆಸೋದು ಅಷ್ಟೇನೋ ಕಷ್ಟ ಅಂತ ನನಗೆ ಅನಿಸೋದಿಲ್ಲ. ಅಂದರೆ ಇದಕ್ಕೆ ಹೆಚ್ಚು ನೀರು ಆಗದೆ ಇರೋ ಥರ ನೋಡ್ಕೋಬೇಕಷ್ಟೆ. ಅದೊಂದು ನಾವು ಗಮನ ಇಟ್ಟು ಜೋಪಾನ ಮಾಡಿಕೊಂಡ್ರೆ ಈ ಸೇವಂತಿಗೆ ಗಿಡಗಳನ್ನ ನಾವು ಉಳಿಸ್ಕೋಬೋದು. ಒಂದು ಕೈನಲ್ಲಿ ಫೋನ್ ಇರುತ್ತೆ, ಒಂದು ಕೈಲಿ ನಾನು ಅದು ರಿಪಾರ್ಟ್ ಮಾಡೋದು ಹೆಚ್ಚು ತೋರ್ಸೋಕ್ಕಾಗಿಲ್ಲ. ಇನ್ನು ನೋಡಿ, ಇದು ಅಷ್ಟೇ, ನಾನು ಇದರಲ್ಲೂ ಒಂದೇ ಒಂದು ಸಸಿ ಇಟ್ಟಿದ್ದೆ. ಅದು ಎಷ್ಟೊಂದು ಚೆನ್ನಾಗಿ ಬೆಳೆದು ಮತ್ತು ಅದರೊಳಗೆ ಸುಮಾರು ಸಹ ಸಸಿಗಳೆಲ್ಲ ಇದೆ. ನೋಡಿ, ಅದರಲ್ಲಿ ಅದು ಜಾಗನೇ ಇಲ್ಲ ಅದಕ್ಕೆ ಸಸಿ ಹೊರಗಡೆ ಬರೋದಕ್ಕೆ. ಇನ್ನು ನೋಡಿ, ಕೆಳಗಡೆ ಅದು ಯಾವ ರೀತಿ ಸಸಿಗಳೆಲ್ಲ ಬಂದಿದೆ ನೋಡಿ. ನಾನು ಅದನ್ನು ಗಮನಿಸೇ ಇಲ್ಲ. ಅದನ್ನು ತೆಗಿಬೇಕು ಅಂತ ನೋಡಿದಾಗ ಇದೇನು ಈ ಥರ ಇದೆಯಲ್ಲ ಅಂತ ನೋಡಿದಾಗ ನೋಡಿ, ಅದು ಸಸಿ ಎಲ್ಲಿ ಬಂದಿದೆ ಅಂತ ನೋಡಿ. ಈ ಥರ ಈ ಸೇವಂತಿಗೆ ಗಿಡಕ್ಕೆ ಪಾಟು ಅಗಲವಾಗಿದ್ದಷ್ಟು ಜಾಸ್ತಿ ಸಸಿಗಳು ಬರುತ್ತೆ. ಹಾಗಾಗಿ ನೀವು ಇಲ್ಲ ಗ್ರೋ ಬ್ಯಾಗಲ್ಲಾದರೂ ಹಾಕೋಬೋದು, ಇಲ್ಲ ಅಗಲವಾಗಿರೋಂತಹ ಬೇಷನೋ ಇಲ್ಲ ದೊಡ್ಡ ಪಾಟೋ ಈ ಥರದಲ್ಲಿ ಹಾಕೊಳ್ಳಿ. ನೋಡಿ, ಇವೆಲ್ಲ ಸಸಿ ಬರೋದಕ್ಕೆ ಅದು ಈ ಥರ ಹಿಂಗೆ ಸುತ್ತಾಕೊಂಡಿದೆ. ಆ ಬೇರನ್ನು ಇಟ್ಟರೂ ಸಾಕು, ನೀವು ಆ ಸಸಿ ಬರುತ್ತದು. ಬೇರು ಅಂದರೆ ಆವಾಗಲೇ ನಾನು ತೋರಿಸಿದ್ನಲ್ಲ, ಇದು ಕೂದಲು ಥರ ಇರುತ್ತೆ ಬೇರು ಅಂತ, ಆ ಥರದ್ದಲ್ಲ. ನೋಡಿ, ಈ ಥರ ಇಲ್ಲಿ ನಾನು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ನೋಡಿ, ಇವಿಟ್ರೂ ಸಾಕು ನಿಮಗೆ ಸಸಿ ಬರುತ್ತೆ. ಈ ಒಂದೇ ಒಂದು ಇದರಿಂದ ನೀವು 10 ಸಸಿಗಳನ್ನು ಸಹ ನೀವು ಮಾಡ್ಕೋಬೋದು. ನೋಡಿ, ಅದು 3 ಇದೆಯಲ್ಲ, ಇದು ಆ 3 ಬೇರು ಥರದನ್ನು ನಾನು ಈ 3 ಪಾಟಿಗೂ ಇಡ್ತೀನಿ. ಚಿಕ್ಕ ಪಾಟಿಗೆ ಆ 3 ಪಾಟಿಗೂ ಇಟ್ಟಾಗ ಅದರಲ್ಲಿ ಸುಮಾರು ಸಸಿಗಳು ಬರುತ್ತೆ. ಕೆಲವ್ರ ಕ್ವಶನ್ ಒಂದೇ ಇರುತ್ತೆ, ನಮ್ಗೆ ಎಷ್ಟೇ ಪ್ರಯತ್ನ ಪಟ್ಟರು ನಮಗೆ ಸೇವಂತಿಗೆ ಗಿಡಗಳು ಬರೋದಿಲ್ಲ, ಅದನ್ನು ಉಳಿಸ್ಕೊಳಕ್ಕಾಗೋದಿಲ್ಲ ಅಂತೀರಾ. ನೋಡಿ, ಈ ಥರ ಈಸಿಯಾಗೂ ಸಹ ನೀವು ಬೆಳೆಸ್ಕೋಬೋದು. ಇದೊಂದೇ ಒಂದು ಬೇರು ಇಟ್ಟರೂ ಸಾಕು. ಬೇರು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು. ಇದು ಸಸಿ ಥರ ಬರುತ್ತೆ ನೋಡಿ, ಬೇರು ಥರ. ಅದನ್ನು ಒಂದೇ ಒಂದು ಇಟ್ಟರೂ ಸಾಕು, ನೀವು ಸುಮಾರು ಗಿಡಗಳನ್ನು ಸಹ ಮಾಡ್ಕೋಬೋದು. ನಿಮ್ಮ ಕಡೆ ಮರಳೇನಾದರೂ ಸಿಕ್ತು ಅಂದರೆ ಹೆಚ್ಚು ಮರಳನ್ನೇ ಬಳಸ್ಬಿಟ್ಟು ನೀವು ಈ ಸಸಿನ ಹಿಡಿ. ತುಂಬ ಚೆನ್ನಾಗಿ ಮರಳಲ್ಲಿ ಈ ಸೇವಂತಿಗೆ ಗಿಡ ಬರುತ್ತೆ.
ಇನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾದ್ದು ಏನು ಅಂದರೆ ಜಿಗಿ ಇರೋವಂತಹ ಮಣ್ಣು ಯಾವುದೇ ಕಾರಣಕ್ಕೂ ಸೇವಂತಿಗೆ ಗಿಡಕ್ಕೆ ಇಡಬೇಡಿ. ಯಾಕೆ ಅಂದರೆ ಅದು ಜಿಗಿ ಇದ್ದರೆ ಮಣ್ಣು ಸೇವಂತಿಗೆ ಗಿಡಗಳು ಚೆನ್ನಾಗಿ ಬರೋದಿಲ್ಲ. ಇನ್ನು ನೋಡಿ ಇವೆಲ್ಲ ಸೇಲ್ಗೆ ಇಟ್ಟಿರೋಂತಹ ಸಸಿಗಳು ಇವೆಲ್ಲ ಇದರಲ್ಲೂ ಅಷ್ಟೇ ಹೂಗಳೆಲ್ಲ ಸ್ಟಾರ್ಟ್ ಆಗಿದೆ ನೋಡಿ. ಈ ಪಿಂಕ್ ಅಂತೂ ಬೇಗನೆ ಹೂ ಸ್ಟಾರ್ಟ್ ಆಗುತ್ತೆ. ಇವು ವೈಟು, ಈ ಸೈಡ್ ಇರೋದು ವೈಟು, ಒಂದು ಕಡೆ ಪಿಂಕ್ ಇರೋದು. ಆರೆಂಜು, ವೈಟು ಮತ್ತು ಪಿಂಕು ಇವೆಲ್ಲ ಸ್ಟಾರ್ಟ್ ಆಗಿದ್ದಾವೆ. ಇನ್ನು ಕೆಲವೊಂದೊಂದು ಗಿಡದಲ್ಲಿ ಮೊಗ್ಗುಗಳಾಗಿದೆ, ಹೂಗಳು ಸ್ಟಾರ್ಟ್ ಆಗಿಲ್ಲ ನೋಡಿ. ಇದೇ ಒಂಥರ ವೈಟು, ಅದು ಇನ್ನೊಂಥರ ವೈಟಲ್ಲಿ ಅದು ಸ್ವಲ್ಪ ಲೇಟು ಹೂ ಸ್ಟಾರ್ಟ್ ಆಗೋದು, ಅಂದರೆ ಮೊಗ್ಗುಗಳೆಲ್ಲ ಆಗಿದೆ, ಹೂ ಸ್ಟಾರ್ಟ್ ಆಗೋದು ಲೇಟು. ಇನ್ನು ಇದು ಆರೆಂಜು ಸ್ಟಾರ್ಟಿಂಗಲ್ಲಿ ಕಲರ್ ಚೆನ್ನಾಗಿರುತ್ತೆ ನೋಡಿ. ಈ ಕಲರ್ ಇರುತ್ತೆ ಸ್ಟಾರ್ಟಿಂಗಲ್ಲಿ, ಅದು ಹರಳಿ ಬಿಸಿಲಿಗೆಲ್ಲ ಸ್ವಲ್ಪ ಕಲರು ಶೇಡ್ ಆಗುತ್ತೆ, ಅದು ಈ ಥರ ಆಗಿ. ಇನ್ನು ಸೇವಂತಿಗೆ ಎಷ್ಟು ಕಲರ್ ಇದೆ ಅಂತ ನಾನು ಇದೇ ವಿಡಿಯೋದಲ್ಲೇ ಹಾಕಿರ್ತೀನಿ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನೀವು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋಬೋದು. 8 ಕಲರ್ ಏನೋ ಸೇವಂತಿಗೆ ಇದೆ. ಎಷ್ಟು ಕಲರ್ ಇದೆ ಅಷ್ಟು ಕಲರು ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಈ ವಿಡಿಯೋದಲ್ಲಿ ಇರೋ ಅಷ್ಟು ಕಲರ್ ಮಾತ್ರ ನೀವು ನನಗೆ ಫೋಟೋ ಕಳಿಸಿದ್ರೆ ಕಳಿಸ್ಕೊಡ್ತೀನಿ. ಅದನ್ನು ಬಿಟ್ಟು ಬೇರೆ ಫೋಟೋ ಎಲ್ಲ ಕಳಿಸಿದ್ರೆ ನಾನು ಕಳಿಸ್ಕೊಡೋಕ್ಕಾಗೋದಿಲ್ಲ. ಇನ್ನು ವೈಟಲ್ಲಿ 2 ವೆರೈಟಿ ಇದೆ ನೋಡಿ. ಇನ್ನು ಇದೇ ಒಂಥರ ವೈಟು, ಅಂದರೆ ಈ ಎಲ್ಲ ಗಿಡದಲ್ಲೂ ಹೂಗಳು ಸ್ಟಾರ್ಟ್ ಆಗಿದೆ ಇವಾಗ. ಅಂದರೆ ಇದು ಅಷ್ಟೇ ಗೊಂಚಲಾಗಿ ಹೂ ಬಿಡುತ್ತೆ. ನೋಡಿರ್ಬೋದು ನೀವು ನನ್ನ ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬರುತ್ತೆ ಅಂತ. ಇನ್ನು ಇದು ಬೇಬಿ ಪಿಂಕು. ಈ ಬೇಬಿ ಪಿಂಕ್ ಅಂತೂ ಹೇಳೋಂಗೆ ಇಲ್ಲ ಬಿಡಿ, ಗೊಂಚಲಾಗಿ ಹೂ ಬಿಡುತ್ತೆ. ಇದನ್ನು ಗ್ರೋ ಬ್ಯಾಗ್ಗಳಲ್ಲೆಲ್ಲ ಹಾಕ್ಕೊಂಡ್ರಂತೂ ತುಂಬ ದೊಡ್ಡದಾಗಿ ಸಸಿಗಳೆಲ್ಲ ಬಂದು ಅದರಲ್ಲಿ ಈ ಥರ ಗೊಂಚಲಾಗಿ ಬರುತ್ತೆ. ನಾನು ಇದನ್ನು ಚೀಲದಲ್ಲಿ ಹಾಕಿದ್ದೆ, ಈ ಅಕ್ಕಿ ಚೀಲ ಎಲ್ಲ ಹೊಲಿದುಬಿಟ್ಟು ಹಾಕಿದ್ದೆ, ಹಾಗಾಗಿ ಇಷ್ಟು ಚೆನ್ನಾಗಿ ಗೊಂಚಲಾಗಿ ಬಿಟ್ಟಿದೆ. ಇನ್ನು ಹಳದಿನಲ್ಲಿ ಇದೇ ಒಂಥರ ವೆರೈಟಿ, ಇನ್ನೂ ಒಂಥರ ವೆರೈಟಿ ಇದೆ. ವೈಟಲ್ಲಿ ನೋಡಿ, ನಾನು ಆವಾಗಲೇ ಒಂಥರ ವೈಟು ವೆರೈಟಿ ತೋರಿಸ್ದೆ, ಇದೇ ಒಂಥರ ವೆರೈಟಿ. ಅಂದರೆ ಎಷ್ಟು ಕಲರ್ ಇದೆ ಅಷ್ಟು ಕಲರ್ ಮಾತ್ರ ನಾನು ವಿಡಿಯೋದಲ್ಲೇ ಹಾಕಿದ್ದೀನಿ. ಇನ್ನು ಇದು ಆರೆಂಜು ಅಷ್ಟೇ. ಸ್ಟಾರ್ಟಿಂಗ್ ಅದು ಈ ಕಲರ್ ಇರುತ್ತೆ, ಅದು ಬಿಸಿಲಿಗೆ ಕಲರು ಶೇಡ್ ಆಗುತ್ತೆ, ಅರಳಿ ಅದು ಬಿಸಿಲು ಜಾಸ್ತಿ ಇರುತ್ತಲ್ಲ ಆವಾಗ ನೋಡಿ. ಇನ್ನು ಹಳದಿನಲ್ಲಿ ಇದೇ ಬೇರೆ ವೆರೈಟಿ, ಆವಾಗಲೇ ತೋರಿಸಿದ್ದು ಬೇರೆ ವೆರೈಟಿ. ಸೇವಂತಿಗೆ ಗಿಡ ಎಲ್ಲ ಇವಾಗ ಬೆಳೆಸೋದಕ್ಕೆ ಇದು ಬೆಸ್ಟ್ ಟೈಮು. ಈಗ ನೀವು ಸಸಿಗಳೆಲ್ಲ ಹಿಡಿತು ಅಂದರೆ ಆಗಸ್ಟ್ ತಿಂಗಳಷ್ಟರೊಳಗೆ ನಿಮಗೆ ಹೂವೆಲ್ಲ ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.